ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಈಗ ಚರ್ಚೆ ಮಾಡ್ತಾ ಇದ್ವಿ. ಅತಿಥಿಗಳ ಜೊತೆ ಶಿವನಗೌಡ ನಾಯಕರಿದ್ದಾರೆ, ಮಾಜಿ ಸಚಿವರು. ಅವ್ರ ಜೊತೆ ಮಾತಾಡೋಣ. ಶಿವನಗೌಡ್ರೆ, ಈಶ್ವರಪ್ಪ ಅವ್ರ ಹೇಳಿಕೆ ಗಮನಿಸಿದಿರಿ, ತಮ್ಮ ರಿಯಾಕ್ಷನ್ ಏನು? ಹಲೋ, ಹೇಳಿ ಶಿವನಗೌಡ್ರೆ. ಬ್ರದರ್ ನಮಸ್ಕಾರ. ನಮಸ್ತೆ. ಏನ್ ಬ್ರದರ್ ಬಹಳ ಜೋರ್ ಮಾಡ್ತಾ ಇದ್ದೀರಿ? ಅಲ್ಲ, ನಿಮ್ ರಿಯಾಕ್ಷನ್ ಏನು ಅಂತ ಕೇಳಿದೆ. ತಾವು ಕೂಡ ಆಪರೇಷನ್ ಕಮಲಕ್ಕೆ ಒಳಗಾದವರು, ಆನಂತರ ಸಚಿವರಾದವರು, ನಿಮ್ಮಂತವ್ರನ್ನೆಲ್ಲ ಸಚಿವರು ಮಾಡಿದ್ದು ಸರ್ಕಾರ ಈ ಸ್ಥಿತಿ ಬಂದಿದೆ ಅಂದ್ರೆ ಅವರು ಇಡೀ ಪಕ್ಷ. ಇಲ್ಲ ಬ್ರದರ್, ನಾವೆಲ್ಲ ಈ ಭಾರತೀಯ ಜನತಾ ಪಕ್ಷದಲ್ಲಿ ಶಾಸಕರಾಗಿ ಸಚಿವರಾಗಿ. ಭಾರತೀಯ ಜನತಾ ಪಕ್ಷದಲ್ಲಿ ಇರಲಿಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಆಪರೇಷನ್ ಕಮಲದ ನಂತರ ಸಚಿವರಾದವರು ತಾವು. ಇಲ್ಲ ಬ್ರದರ್, ಏನಾದ್ರೂ ಕೂಡ ನಮ್ಮಿಂದಂತೂ ಪಕ್ಷಕ್ಕೆ ಏನು ಹಾನಿ ಆಗಿಲ್ಲ, ಪಕ್ಷಕ್ಕೆ ಒಳ್ಳೇದನ್ನೇ ಮಾಡಿದ್ದೇವೆ. ನಾವು ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರನ್ನ, ವಿಧಾನ ಪರಿಷತ್ ಅದು ಪಕ್ಷಕ್ಕೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಅನಿಸ್ಬೇಕಲ್ಲ ಗೌಡ್ರೆ? ಇಲ್ಲ, ಅದೆಲ್ಲ ನಾವಂತೂ ಒಳ್ಳೇದ್ ಮಾಡಿದೀವಿ ಬ್ರದರ್. ಅವರು ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಈ ಹಣ, ಜಾತಿ, ಈ ಕಾರಣಗಳಿಂದಲ್ಲಾಗಿ. ಇಲ್ಲ ಬ್ರದರ್, ಜಾತಿ ಅಂತ ಏನಿಲ್ಲ ಬ್ರದರ್, ಹಣನೂ ಇಲ್ಲ. ಹಣ ಕೊಟ್ಟಿವಿ ಅಂತಕ್ಕಂಥದ್ದು ಬಹಳ ಸುಳ್ಳಿದೆ. ಆ ರೀತಿ ಹಿರಿಯರು ಆ ರೀತಿ ಮಾತಾಡಬಾರ್ದು, ಜವಾಬ್ದಾರಿಯಿಂದ ಮಾತಾಡ್ಬೇಕಾಗ್ತದೆ. ಈಗ ಹಣ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅದನ್ನ ಆಧಾರ ಸಮೇತ ಪ್ರಕಟಿಸಿದ್ರೆ ಒಳ್ಳೇದು. ನೋಡಿ, ಅವ್ರು ಹೇಳಿದ್ದನ್ನ ಸುಮ್ಮನೆ ಹೇಳಿರಲ್ಲ, ಜವಾಬ್ದಾರಿ ಸ್ಥಾನದಲ್ಲೇ ಇದ್ದಾರೆ ಅವರು, ಪಕ್ಷದ ಅಧ್ಯಕ್ಷರವರು. ಅಲ್ಲ, ಅದಕ್ಕೆ ನಾನು ಹಾಗಾದ್ರೆ ಅವ್ರ ಹೇಳಿಕೆ ಒಂದು ಮಹತ್ವ ಇದೆ. ಆಧಾರ ಸಮೇತವಾಗಿ ಯಾವಾಗ ಕೊಟ್ರು, ಎಷ್ಟು ಗಂಟೆಗೆ ಕೊಟ್ರು, ಯಾರು ಕೊಟ್ರು, ಎಷ್ಟು ದುಡ್ಡು ಕೊಟ್ರು, ಎಲ್ಲಾನು ಕೂಡ ಮಾಹಿತಿ ಸಮೇತ ಹೇಳಿದ್ರೆ ಸರಿ ಇರ್ತಿತ್ತು. ಬಹುತೇಕ ಅವ್ರ ಹೇಳಿಕೆಗೆ ಅಷ್ಟು ಬೆಲೆ ಕೊಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ನನ್ನ ಭಾವನೆ. ರೈಟ್. ಈಗಾಗಲೇ ಬಿಜೆಪಿ ಪಕ್ಷದ ಬಹುತೇಕರಿಗೆ ಒಂದು ರೀತಿ ಆ ರೀತಿ ಬೇಸರ ಇದೆ. ಈಶ್ವರಪ್ಪ ಅವರ ಮನಸ್ಸಲ್ಲಿರೋದು ಅದು ಬಾಯಿ ಮೂಲಕ ಹೊರಗೆ ಬಂದಿದೆ. ನಿಷ್ಠಾವಂತ ಮತ್ತು ಬಿಜೆಪಿಯ ಹಿರಿಯ ಅನೇಕ ನಾಯಕರುಗಳಿಗೆ ಅನೇಕ ಬಾರಿ ಗೆದ್ದಂತವ್ರಿಗೆ ಅವಕಾಶ ಸಿಕ್ಕಲಿಲ್ಲ. ಶಂಕರಲಿಂಗೇಗೌಡರು ಕೂಡ ಇದ್ದಾರೆ ನಮ್ಮ ಜೊತೆ. ಆದ್ರೆ ಹೊರಗಡೆಯಿಂದ ಬಂದ ವಲಸಿಗರಿಗೆ, ಪಕ್ಷೇತರರಿಗೆ ಮಂತ್ರಿ ಅದು ಅವಕಾಶನೇ ಬೇರೆ, ಇದೇ ಬೇರೆ ಆಗ್ತದೆ. ಅವ್ರು ಹೇಳಿರ್ತಕ್ಕಂಥ ಹೇಳಿಕೆನೇ ಬೇರೆ, ಸರ್ಕಾರದಲ್ಲಿ ಇರ್ತಕ್ಕಂಥ ಅದು ಸಬ್ಜೆಕ್ಟ್ ಡಿಫರೆನ್ಸ್ ಆಗಿರೋದ್ರಿಂದ ಬಹುತೇಕ ಅವ್ರು ಸಾಮಾನ್ಯವಾಗಿ ಹಾಗೆ ಹೇಳ್ತಿರ್ತಾರೆ. ಅವಾಗ ಯಾವಾಗ ಹೈದರಾಬಾದ್ಗೆ ಹೋಗಿದ್ರು ಅವ್ರಿಗೆ ಟಿಕೆಟ್ ಕಟ್ ಮಾಡ್ತೀನಿ, ಆಮೇಲೆ ಯಾರು ಯಡಿಯೂರಪ್ಪ ಅವ್ರ ಜೊತೆ ರೆಸಾರ್ಟ್ಗೆ ಹೋಗಿದ್ರು ಅವ್ರಿಗೆ ಬಿ ಫಾರ್ಮ್ ಕೊಡೋದಿಲ್ಲ. ಅವೆಲ್ಲ ಸಹಜವಾದ ಹೇಳಿಕೆಗಳು. ನಾವೇನು ಅವ್ರ ಹೇಳಿಕೆಗಳನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಹಾಗಾದ್ರೆ ಪಕ್ಷದಲ್ಲಿ ಯಾರ ಹೇಳಿಕೆಯನ್ನ ತಾವು ಗಂಭೀರವಾಗಿ ಪರಿಗಣಿಸ್ತೀರಿ? ಯಾರ ಹೇಳಿಕೆ ಹೇಳಿ ಹೋಗ್ಲಿ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಅಲ್ಲ, ಯಾರ ಹೇಳಿಕೆಯನ್ನ ತಾವು ಗಂಭೀರವಾಗಿ ಪರಿಗಣಿಸ್ತೀರಿ ಅಂತ ಒಂದು ಹೆಸರು ಹೇಳಿದ್ರೆ ನಾವು ತಿಳ್ಕೊತೀವಿ. ಇಲ್ಲ, ಇವ್ರ ಹೇಳಿಕೆ ಅಷ್ಟು ಸರಿಯಾದ ಪೂರಕವಾದ ಹೇಳಿಕೆ ಅಲ್ಲ ಅಂತೇಳಿ ನನ್ನ ಭಾವನೆ. ಬಹುತೇಕ ಒಳ್ಳೇದಲ್ಲ. ಹಂಗೇನಾದ್ರೂ ನೀವು ದುಡ್ಡು ಕೊಟ್ಟಿದ್ರೆ ನೀವು ಸಿಬಿಐ ತನಿಖೆಗೆ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿ ಅವ್ರಿಗೆ ಹೇಳಿ ಗೌರ್ಮೆಂಟ್ ರೆಫರ್ ಮಾಡಬಹುದಾಗಿತ್ತು. ಸಿಬಿಐ ರೆಫರ್ ಮಾಡಿ. ಪಕ್ಷ ಒಳಗಡೆ ಇದಿರಲ್ಲ, ನಿಮ್ಮನ್ನ ಹೆಂಗ್ ಮಾಡ್ಸಕ್ಕಾಗತ್ತೆ ಪಕ್ಷ ಒಳಗಡೆ ಇರೋರ್ನ? ಬಟ್ ಹೇಳಿಕೆ ಮಾತ್ರ ಬಹಳ ಬೇಜಾರ್ ತಂದಿದೆ. ಸೋಮಣ್ಣ ಅವರು ಕೂಡ ಮಾತಾಡಿದ್ದಾರೆ, ಕತ್ತಿ ಅವ್ರು ಮಾತಾಡಿದ್ದಾರೆ. ಬಟ್ ಸರಿಯಾದ ಹೇಳಿಕೆ ಅಲ್ಲ. ಆ ರೀತಿ ಮಾತನಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತೇಳಿ ನನ್ನ ಭಾವನೆ. ಆದ್ರೆ ಈಶ್ವರಪ್ಪ ಅವರು ಯಾವಾಗ್ಲೂ ಹಿಂಗೆ ಮಾತಾಡ್ತಿರ್ತಾರೆ. ಅವರು ಸೀರಿಯಸ್ ಆಗಿ ನಾವು ಇಲ್ಲಿವರೆಗೆ ತಗೊಂಡಿಲ್ಲ. ರೈಟ್. ಓಕೆ, ಥ್ಯಾಂಕ್ ಯು. ಓಕೆ, ಶೇಖರ್ ಅವರೇ, ತಾವು ಹೇಳ್ತಾ ಇದ್ರಲ್ಲ, ಈಗ ಈಶ್ವರಪ್ಪನವ್ರ ಹೇಳಿಕೆಯಲ್ಲಿ ನನಗನ್ಸುತ್ತೆ ಸತ್ಯ ಇದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಮಂತ್ರಿ ಮಾಡಿದ್ದು. ಅಲ್ಲಿ ಆ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಒಂದು ಶಿಸ್ತಿದೆ, RSS ಹಿನ್ನೆಲೆಯಿಂದ ಬಂದವರು ಇದ್ದಾರೆ. ನೀವು ನೇರವಾಗಿ ದಿಢೀರ್ ಅಂತ ಬಂದ್ರಿ. ಆ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡವರಲ್ಲ, ಆ ಪಕ್ಷದ ನೀತಿ ನಿಯಮಗಳು ಗೊತ್ತಿಲ್ಲದೆ ಇದ್ದವ್ರು ನೀವು ನೇರವಾಗಿ ಬಂದು ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟು ನೀವು ಹೇಳಿದ್ರಿ ನಾವು ಸಮರ್ಪಣಾ ಮನೋಭಾವದಿಂದ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ಇವತ್ತಿನ ಈಶ್ವರಪ್ಪನವರ ಹೇಳಿಕೆ ಹಿಂದೆ ಅನೇಕ ಏನೇನು ನಡೆದಿರ್ಬೋದು ಅನ್ನೋದನ್ನು ಇಂಡೈರೆಕ್ಟಾಗಿ ಜನರ ಮುಂದೆ ತಲುಪ್ತಾ ಇದೆ. ಅದು ಖಂಡಿತ ಈಶ್ವರಪ್ಪನವರು ಆ ರೀತಿ ಹೇಳಿರೋದು ಮೊದಲೇ ತಪ್ಪು. ಒಂದು, ಎರಡನೇದು ನಾವು ಆರಂಭದಲ್ಲಿ ನರೇಂದ್ರ ಸ್ವಾಮಿ ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಏನು ಹೇಳ್ತೀರಿ ನೀವು ಈಶ್ವರಪ್ಪ ಅವರ ಹೇಳಿಕೆ ಬಗ್ಗೆ? ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಾನು ನಿನ್ನೆನೆ ಇದನ್ನ ಓದಿ ತುಂಬಾ ಮನಸ್ಸಿಗೆ ತುಂಬಾ ಭಾರ ಮತ್ತು ದುಃಖ ಎರಡೂ ಆಗೋದ್ರ ಜೊತೆಗೆ. ಯಾಕೆ ತಾವು ಮಂತ್ರಿ ಆಗಿರ್ಲಿಲ್ವಾ ಸರ್ಕಾರದಲ್ಲಿ? ಭಾರ ಯಾಕಾಗುತ್ತೆ? ಈಗ ನಾವು ಮಾಡದಂತ ಅಪರಾಧದ ಒಂದು ನೆನಪು ನನಗೆ ಮರುಕಳಿಸ್ತು. ಏನದು? ಯಾವ ಅಪರಾಧ ಅಂತಾರೆ, ಯಾವ ಒಂದು ಯೋಗ್ಯತೆ ಇಲ್ದವ್ರ ಜೊತೆಗೆ ನಾವು ಬೆಂಬಲ ಕೊಟ್ಟವಲ್ಲ, ಅದೇ ನನ್ನಲ್ಲಿ ಅಪರಾಧ ಮನೋಭಾವ ಕಾಡ್ತಾ ಇದೆ. ಮೊದಲನೇದು. ಎರಡನೇದು, ನಾವೆಲ್ಲ ದಲಿತರು. ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಅನ್ನತಕ್ಕಂಥ ಹೋರಾಟದಲ್ಲಿ ಇವತ್ತಿಗೂ ಕೂಡ ನ್ಯಾಯ ಗಳಿಸ್ಕೊಳ್ಳಕ್ಕೆ ಹೋರಾಟ ಮಾಡ್ತಾ ಇರತಕ್ಕಂಥವ್ರು ನಾವಾಗಿದ್ದೀವಿ. ಈಗ ಇವರು ಪ್ರಬಲ ಒಂದು ಶಕ್ತಿವಂತರು ಯಾರ್ಯಾರು ಇದಾರೋ ಅವ್ರು ಆಡದ್ದೇ ಸತ್ಯ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮಾತಾಡದ್ದೆಲ್ಲ ಸುಳ್ಳು ಅಂತಕ್ಕಂಥ ವಾದ ಇದೆಯಲ್ಲ, ಆ ಭಗವಂತನ ನಂಬಿ ಇವ್ರು ಏನಾದ್ರು ರಾಜಕಾರಣ ಮಾಡ್ತಿದ್ದೀರಿ ಅಂತ ಹೇಳ್ತಾರಲ್ಲ, ಅವರ ಭಗವಂತನ ಆಣೆ ಆಗು ಇದನ್ನ ಸತ್ಯ ಅಂತ ಅಂದ್ಬಿಟ್ಟು ಪ್ರತಿಪಾದನೆ ಮಾಡದ್ದಾದ್ರೆ ನಾನು ವಿಧಾನಸೌಧದ ಮುಂದೆ ಶಿರಚ್ಛೇದನಕ್ಕೆ ಒಳಗಾಗ್ತೀನಿ. ಇದನ್ನ ನಾನು ಸವಾಲಾಗಿ ಸ್ವೀಕರಿಸಕ್ಕೆ ರೆಡಿ ಇದ್ದೀನಿ. ಅವರು ಆ ಮಾತನ್ನ ಆಡ್ಬೇಕಾದ್ರೆ ಅವರ ಮನೆದೇವರು, ಅವರ ಮಕ್ಕಳು ಇವ್ರನ್ನ ಪ್ರಮಾಣ ಮಾಡಿ ಆ ಮಾತನ್ನ ಇನ್ನೊಮ್ಮೆ ಹೇಳ್ಬಿಡ್ಲಿ, ನಾವು ಅದನ್ನ ಒಪ್ಕೊಳಕ್ ತಯಾರಿದ್ದೀವಿ. ರೈಟ್. ಈಗ ಅಲ್ಲಿ ಎಲ್ಲ ವಿಚಾರನೂ ಪ್ರಸ್ತಾಪ ಆಯ್ತು. ತಾವೊಂದು ಹೇಳ್ತಾ ಇದ್ದೀರಿ, ಈಗ ದಲಿತರು ಅಂತ ಅಲ್ಲಿ ಜಾತಿ, ಹಣ ಮತ್ತು ಇಲ್ಲಿ ಹಾದಿ ಬೀದಿಲಿ ಹೋಗೋ ಎಲ್ಲ ವಿಚಾರನೂ ಕೂಡ ಪ್ರಸ್ತಾಪ ಆಗಿದೆ. ಅಂದ್ರೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಎಂತೆಂಥವ್ರನ್ನ ಸೇರಿಸ್ಕೊಂಡ್ಬಿಟ್ವಿ ನಾವು
ಅನ್ನುವಂಥ ಅವರ ಮನದಾಳದ ನೋವನ್ನು ತೋಡ್ಕೊಂಡವರು ಅವರು. ಸದ್ಯಕ್ಕೆ ಒಂದು ತೃಪ್ತಿ ಇದೆ, ಯಾವುದೇ ಕಾರಣಕ್ಕೂ ನಾವು ಆ ಪಕ್ಷಕ್ಕೆ ಸೇರ್ಲಿಲ್ಲ. ನಮ್ಮ ಜನತೆ ಕೊಟ್ಟಂತ ತೀರ್ಪನ್ನ ಬೆಂಬಲ ರೂಪದಲ್ಲಿ ಕೊಟ್ವಿ, ನಮಗೆ ಸರಿ ಕಾಣಿಸ್ತಾ ಇದ್ದಾಗ ನಾವು ಈಚೆ ಬಂದಿದ್ದೀವಿ. ಈ ವಿಚಾರದಲ್ಲಿ ನಾವು ನಿರ್ವಿವಾದವಾಗಿ ನಾವು ನಿಷ್ಕಳಂಕಿತರಾಗಿ ನಾವು ಇದೀವಿ ಅನ್ನೋದನ್ನ ನಾನು ವೈಯಕ್ತಿಕವಾಗಿ ಪ್ರತಿಪಾದನೆ ಮಾಡ್ಲಿಕ್ಕೆ ಯಾವ ವೇದಿಕೆನಲ್ಲಿ ಬೇಕಾದ್ರೂ ಸಿದ್ಧ ಇದ್ದೇನೆ. ಸೊ ಹಾಗಾದ್ರೆ ಈ ಹಣ ಮತ್ತು ಇನ್ನೊಂದು ಬೇರೆ ವಿಚಾರಗಳೆಲ್ಲದ್ರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯತಿರಿಕ್ತವಾದದ್ದು. ಇದಕ್ಕೆ ಅವರು ವಿಷಾದ ವ್ಯಕ್ತಪಡಿಸ್ತಿಲ್ಲ ಅಂತಾರೆ, ಮಾನನಷ್ಟ ಮೊಕದ್ದಮೆ ಹೂಡೋದಂತೂ ಗ್ಯಾರಂಟಿ. ಅವ್ರ ಹೇಳಿಕೆ ಸರಿನಾ ತಪ್ಪು ಅದನ್ನ ಹೇಳಿ. ಅವರ ಹೇಳಿಕೆ ಶುದ್ಧ ಸುಳ್ಳು ಮತ್ತು ಅವಿವೇಕತನದ್ದು. ಒಬ್ಬ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರವರು, ಒಂದು ಪಕ್ಷದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರವರು ಅವ್ರು ಹೇಗೆ ಅವಿವೇಕದ ಹೇಳಿಕೆ ಹೇಳ್ತಾರೆ ನೋಡಿ. ಸ್ವಾಭಿಮಾನಕ್ಕೆ ಮೀರಿದಂತ ವಿಚಾರ ಯಾವುದೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನು ಜನಪ್ರತಿನಿಧಿ ಆಗ್ಬೇಕಾದ್ರೆ ತನ್ನದೇ ಆದಂತ ಪರಿಶ್ರಮದೊಂದಿಗೆ ಹೋರಾಟದೊಂದಿಗೆ ಮುಂದಿರ್ತಾನೆ. ನಾವು ಪಕ್ಷೇತರರಾಗಿ ಬರ್ಬೇಕಾದಾಗ ಎಲ್ಲಾ ರಾಜಕೀಯ ಪಕ್ಷಗಳ ವಿರುದ್ಧವಾಗಿ ನಾವು ರಾಜಕಾರಣ ಮಾಡಿ ಬಂದ್ವಿ ಅಂದ್ಮೇಲೆ ನಮ್ಮ ಒಂದು ಹೋರಾಟದ ಹಿನ್ನೆಲೆ ಏನು ಅನ್ನೋದು ನಮ್ಮ ಜನಕ್ಕೆ ಗೊತ್ತಿರ್ತದೆ. ನೋಡಿ, ನೀವು ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ರಿ, ಕೇವಲ ಶಾಸಕರಾಗಿ ಉಳ್ಕೊಂಡಿದ್ರಿ, ಪ್ರಶ್ನೆ ಉದ್ಭವಿಸುತ್ತಿರಲಿಲ್ಲ. ತಾವು ಅವರನ್ನ ಮಂತ್ರಿಗಳು ಮಾಡದೇ ಬೇಕು ಅನ್ನೋ ಏಕೈಕ ಕಾರಣಕ್ಕೆ ತಾವು ಆ ಸರ್ಕಾರಕ್ಕೆ ಬೆಂಬಲ ಕೊಟ್ರಿ. ಅದು ಬಿಟ್ಟರೆ ಬೇರೆ ಯಾವುದು ಉದ್ದೇಶ ಇರಲಿಲ್ಲ, ಅಥವಾ ಬೇರೆ ಕಾರಣಗಳು ಇರ್ಬೋದು. ಈಗ ಒಂದು ವಿಚಾರವನ್ನ ನೀವ್ಯಾಕೆ ಈ ರೀತಿ ಅರ್ಥೈಸೋದಿಲ್ಲ ಹೇಳಿ. ಸರ್ಕಾರಕ್ಕೆ ಬೆಂಬಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂತ ಅನಿವಾರ್ಯತೆ ಸಂದರ್ಭದಲ್ಲಿ ನಾವು ನಮ್ಮ ಹಕ್ಕನ್ನ ನಾವು ಪ್ರತಿಪಾದನೆ ಮಾಡಿದ್ರೆ ಅದನ್ನ ಅವರು ಆ ರೀತಿನಲ್ಲಿ ನಮ್ಮನ್ನು ಸಚಿವರನ್ನು ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟರು. ರೈಟ್ ಸರ್. ಆ ಜಾಗದಲ್ಲಿ ನಮ್ಮ ಹಕ್ಕಿಗೆ ಚ್ಯುತಿ ಬಂದಾಗ ನಾವು ಪ್ರತಿಭಟನೆ ಮಾಡ್ತಾ ಹೊರಟ್ವಿ. ರೈಟ್. ಈಗ ಆ ಹೇಳಿಕೆಗೆ ಸರಿಯಾಗಿದ್ರೆ ತಾವು ಶಿರಚ್ಛೇದ ಮಾಡ್ಕೋತೀವಿ, ಇದನ್ನ ಸವಾಲಾಗಿ ಸ್ವೀಕರಿಸ್ತೀವಿ ಅಂತ ಹೇಳಿದಿರಿ. ಹೌದು. ರೈಟ್. ನರೇಂದ್ರ ಸ್ವಾಮಿ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ನನ್ನ ಜೊತೆ ಸತೀಶ್ ರೆಡ್ಡಿ ಜಾಯ್ನ್ ಆಗಿದ್ದಾರೆ. ಸತೀಶ್ ರೆಡ್ಡಿ ಅವರೇ, ಈಶ್ವರಪ್ಪ ಹೇಳಿಕೆ ಬಗ್ಗೆ ತಾವು ಚರ್ಚೆ ಮಾಡ್ತಾ ಇದ್ವಿ. ಅವ್ರ ಹೇಳಿಕೆಯನ್ನು ತಾವು ಕೂಡ ಗಮನಿಸಿದಿರಿ. ನರೇಂದ್ರ ಸ್ವಾಮಿ ಮಾತಾಡಿದ್ರು, ಗೂಳಿಹಟ್ಟಿ ಮತ್ತು ತೇಜಸ್ವಿನಿ ಮೇಡಮ್ ಕೂಡ ಮಾತಾಡ್ತಾ ಇದ್ರು. ತಾವೇನು ಹೇಳ್ತೀರಿ ಅದಕ್ಕೆ? ಈಶ್ವರಪ್ಪ ಅವರು ನಮ್ಮ ಬಿ ಜೆ ಪಿಯ ಅಧ್ಯಕ್ಷರಾದಂಥವ್ರು, ಹಿರಿಯರು. ಯಾವ ಸಂದರ್ಭದಲ್ಲಿ ಅವರು ಆ ಮಾತನ್ನು ಹೇಳಿದ್ದಾರೆ ಅಂತ ನನಗೂ ಅರ್ಥ ಆಗಲಿಲ್ಲ. ಖಂಡಿತವಾಗ್ಲೂ ಅವರು ಹೇಳಿರೋಂಥದ್ದಕ್ಕೆ ಒಂದಷ್ಟು ಟೀಕೆ ಆಗಿದೆ. ಅಲ್ಲ, ಟೀಕೆ ಅಂತಲ್ಲ, ಇದು ವಿವಾದಾತ್ಮಕ ಅಥವಾ ವಿವಾದ ಮಾಡೋ ಉದ್ದೇಶ ಅಂತಲ್ಲ. ನೋಡಿ, ಬಿಜೆಪಿ ಸರ್ಕಾರ ಬಂದ ನಂತರ ಬೇರೆ ಬೇರೆ ಘಟನೆಗಳನ್ನು ಘಟಿಸಬಹುದು. ಬಿಜೆಪಿ ಅವರು ಭಾಳ ಅಂದಿನಿಂದಲೂ ಈಶ್ವರಪ್ಪನವರು ಯಾವ ಪಾರ್ಟಿಲಿ ಇದ್ದವರಲ್ಲ, ಅವರು ಪ್ರಾಮಾಣಿಕ ಬಿಜೆಪಿಯವರೇ. ಅವರು ಇವತ್ತು ಮನಸಾಳದ ಒಂದು ಮಾತುಗಳನ್ನು ಹೇಳಿದ್ದಾರೆ. ನಾವು ಪಕ್ಷೇತರನ್ನು ಸೇರಿಸ್ಕೊಂಡು ಅಥವಾ ಹೊರಗಡೆ ವಲಸಿಗರನ್ನು ಬಂದು ಸೇರಿಸ್ಕೊಂಡು ನಮ್ಮ ಪರಿಸ್ಥಿತಿಯ ಸ್ಥಿತಿ, ಈ ದುಸ್ಥಿತಿ ಕಾರಣ ಏನು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನು ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ತಪ್ಪಿಗಿಂತ ಅವತ್ತು ನಮ್ಗೆ ಅನಿವಾರ್ಯತೆ ಇತ್ತು. ಈಗ ನಾವೇನೇ ಮಾತಾಡಿದ್ರು ಅವತ್ತು 110 ಸೀಟು ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗೋಂಥ ಕೆಲಸ ಆಗಬೇಕಾಗಿತ್ತು. ಯಾಕಂದರೆ ಮತ್ತೊಂದು ಸಾರಿ ಚುನಾವಣೆಗೆ ಹೋಗಬೇಕಾಗಿತ್ತು ನಾವೆಲ್ಲ. ಇಡೀ ರಾಜ್ಯದ ಹಣ ಮತ್ತೊಮ್ಮೆ ಪೋಲಾಗ್ತಾಯಿತ್ತು. ಆದ್ದರಿಂದ ಪಕ್ಷೇತರನ್ನು ಜೊತೆ ಕರ್ಕೊಂಡು ಹೋಗೋಂಥ ಕೆಲಸ ಆಯಿತು. ಅದರಿಂದ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿರೋಂಥದ್ದನ್ನೇ ದೊಡ್ಡ ವಿಷಯ ಅನ್ನೋ ಒಂದು ಮಾಡಿದೆ. ಅದು ಮುಂದಕ್ಕೆ ಹೋಗುವಂಥದ್ದು ಒಳ್ಳೇದು ಅಂತ ಸಣ್ಣ ಪುಟ್ಟ ತಪ್ಪುಗಳಂತೂ ಆಗಿದೆ ಅನ್ನೋದು ಸತೀಶ್ ರೆಡ್ಡಿ ಹೇಳಿ. ನಾನು ಇಲ್ಲಿ ಇಷ್ಟಿನ ಒಂದು ಸಣ್ಣ ಸತ್ಯ ಹೇಳಿ. ಖಂಡಿತ ಆ ಹಿನ್ನೆಲೆಯಲ್ಲಿ ಯಾವಾಗ 110 ಸೀಟ್ ಬಂದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ಪಕ್ಷೇತರರಿಂದ ಒಬ್ಬೊಬ್ಬರು ಬೆನ್ನತ್ತಿದ್ರು. ನಾವು ನಿಜಕ್ಕೂ ಹೋಗಿದ್ದು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು, 110 ಸೀಟ್ ಬಂದಿದೆ, ಕುಮಾರಸ್ವಾಮಿ ವಿರುದ್ಧವಾಗಿ ಇಡೀ ರಾಜ್ಯ ತುಂಬ ಅವರು ಹೇಳ್ಕೊಂಡು ಸುತ್ತಿದ್ರು, ವಚನ ಭ್ರಷ್ಟ ಆಯಿತು ಅಂತೇಳಿ. ಅಂಥ ಸಂದರ್ಭದಲ್ಲಿ ಬಂದಾಗ ನಾವು ತೀರ್ಮಾನ ಮಾಡಿದ್ವಿ ಇವ್ರಿಗೆ ಸಪೋರ್ಟ್ ಮಾಡಬೇಕಂತೇಳಿ ನಾನು ತೀರ್ಮಾನ. ಆ ಟೈಮಲ್ಲಿ ಕರುಣಾಕರ್ ರೆಡ್ಡಿ ಬಂದರು. ಅದೇ ಟೈಪು ಶಿವರಾಜ್, ನಮ್ಗೆ ಯಾರ್ಯಾರು ಪರಿಚಯ ಇಲ್ಲ, ಶಿವರಾಜ್ ತಂಗಡಿಗೆ ಕರ್ಕೊಳಕ್ಕೆ ಅವ್ರು ಹೋದ್ರು, ಜನಾರ್ದನ್ ರೆಡ್ಡಿ. ಇವಾಗ ಈ ಪಾರ್ಟಿನಲ್ಲಿ ಏನಾಗ್ಬಿಟ್ಟಿದೆ, ನಮಗೆ ಇತ್ತೀಚೆಗೆ ತಿಳ್ಕೊಂಡ್ರೆ ಈ ಪಾರ್ಟಿಗಳಲ್ಲಿ ಯಾರ್ಯಾರನ್ನ ಕರ್ಕೊಂಬರ್ತಾರೋ ಅವ್ರಿಗೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಂಡಿರ್ಬೋದೇನ. ನಾನು ಒಂದು ಸತ್ಯ ಹೇಳ್ತೀನಿ. ನಾನು ಅವತ್ತು ಬರ್ಬೇಕಾದ್ರೆ ಚುನಾವಣೆಗೆ ಇವರಿಂದ ಯಾವುದೇ ರೀತಿ ಒಂದೇ ಒಂದು ಸಿಂಗಲ್ ಪೈಸನ ಅವ್ರು ಯಾರಿಂದನೂ ಸಹಾಯ ಆಗಿಲ್ಲ. ಜನಾರ್ದನ್ ರೆಡ್ಡಿ ಇರಲಿ, ಕರುಣಾಕರ್ ರೆಡ್ಡಿ, ಇವ್ರು ಯಾರಿಂದನೂ ನನಗೆ ಸಹಾಯ ಆಗಿಲ್ಲ, ಇನ್ಕ್ಲೂಡಿಂಗ್ ಪಾರ್ಟಿ. ಚುನಾವಣೆಯಲ್ಲಿ ಗೆದ್ದ ಮೇಲೆ ಇವ್ರು ಕರ್ಕೊಂಡೋಗಿ ಬಂದ್ರಲ್ಲ, ಅವ್ರ ಜೊತೆನಲ್ಲಿ ಬಂದ್ವಲ್ಲ, ಕರುಣಾಕರ್ ರೆಡ್ಡಿ ಜೊತೆಲಿ ಬಂದ್ವಲ್ಲ, ಶಿವರಾಜ್ ತಂಗಡಿಗೆ ಬಂದ್ವಲ್ಲ, ನಮ್ಮನ್ನು ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಮ್ಮನ್ನು ಕರ್ಕೊಂಬಂದು ತೋರಿಸು, ನೀವು ಮೂರು ಪೋರ್ಟ್ಫೋಲಿಯೋಲ್ಲಿ ತೊಗೊಂಡ್ರು ಬಳ್ಳಾರಿಯವರು ಅಂತ ಹೇಳ್ತಾರೆ. ಜೊತೆಗೆ ದುಡ್ಡು ಕೊಟ್ರು ಅಂತೇಳಿ ಇವರಲ್ಲಿ ಭಾವನೆ ಇರ್ಬೋದೇನೋ. ಇದರಲ್ಲಿ ಗೂಳಿಹಟ್ಟಿ ಶೇಖರ್ ಅವರು ಸತ್ಯ. ಯಾಕಂದ್ರೆ ನನ್ನ ಸ್ನೇಹಿತರವರು, ನನ್ನ ಜೊತೆ ಇದ್ದಂಥವ್ರು, ಪ್ರತಿಯೊಂದು ಸಂದರ್ಭದಲ್ಲಿ ಅವರು ನಮ್ಮ ಪಕ್ಷಕ್ಕೆ ಅವರು ಬೆಂಬಲ ಕೊಟ್ಟಂತ ಮೊದಲನೇ ದಿನದಿಂದ ಅವ್ರು ನನ್ಗೆ ತುಂಬಾ ಪರಿಚಯ ಇರೋದು. ಯಾವುದೇ ಕಾರಣಕ್ಕೂ ಅವ್ರು ₹1 ಹಣ ತೆಗೆದುಕೊಳ್ದೆ ನಮ್ಮ ಪಕ್ಷಕ್ಕೆ ಬಂದಂತವ್ರು ಗೂಳಿಹಟ್ಟಿ. ಹಾಗಾದ್ರೆ ಹಣದ ವ್ಯವಹಾರ ನಡೆದಿದೆ ಅಥವಾ ಬೇರೆಯವ್ರ? ಅದು ಬೇರೆದು ಸರ್. ಈ ರಾಜಕೀಯ ಪರಿಸ್ಥಿತಿಯಲ್ಲಿ ತಮಗೆಲ್ಲ ಗೊತ್ತಿದೆ. ಅದನ್ನ ಈ ನನಗೆ ಗೊತ್ತಿರೋದೇ ಬಹಿರಂಗವಾಗಿ ಎಲ್ಲರೂ ನಂತರನೇ ಆಗಿದೆ. ಈಗ ನನಗಂತೂ ಶಂಕರಲಿಂಗೇಗೌಡರು ನಮ್ಮ ಜೊತೆ. ಶಂಕರಲಿಂಗೇಗೌಡ್ರೆ, ಎಲ್ಲರೂ ಮಾತನ್ನು ಕೇಳಿಸ್ಕೊತಾ ಇದ್ದೀರಿ, ಕೊನೆಯದಾಗಿ ತಾವೇನು ಹೇಳ್ತೀರಿ? ಹಣದ ಇಲ್ಲ, 5 ಜನ
ಈಗ ಹೇಳಿ, ಕೇಳಿ ಪ್ರಶ್ನೆ ಹೇಳಿ ಹೇಳಿ ಮಾತಾಡಿ. ನೀವು ಈಗ ಎಲ್ಲರ ಮಾತನ್ನು ಕೇಳಿದ್ರು. ಪ್ರಶ್ನೆ ನರೇಂದ್ರ ಸ್ವಾಮಿ ಏನು ಉತ್ತರ ಕೊಟ್ಟರು ಅಂತ ತಾವು ಈಗ ಕೇಳ್ಕೊಂಡ್ರಿ. ಅಲ್ಲಲ್ಲ, ನಾವು 25 ವರ್ಷ ಕಾಲ ಈ ಮೈಸೂರು ನಗರ ಜಿಲ್ಲೆಯಲ್ಲಿ ನಾವು BJP ಕಟ್ಟಕ್ಕೋಸ್ಕರ ಪರಿಶ್ರಮ ಪಟ್ಟವರಲ್ಲಿ ನಾನು ಒಬ್ಬ. ಹಿಂದೆ BJP ಬಂದರೆ ಭದ್ರ, ಉಳಿದವ ಬಂದರೆ ಛಿದ್ರ ಅಂತ ಹೇಳ್ತಾ ಇದ್ದು. ಈಗ BJPನೇ ಛಿದ್ರ ಆಯ್ತಾ ಇದೆ. ಕಾರಣ ಇಂಥ ಕ್ಷುಲ್ಲಕ ಮಾತುಗಳಿಂದ ಪಕ್ಷಕ್ಕೆ ಇದು ಒಂದು ಗೌರವ ತರ್ತಕ್ಕಂಥ ಪ್ರಶ್ನೆ ಅಲ್ಲ ಇದು. ಯಾವಾಗಲೂ ಕೂಡ ನಾಲಿಗೆ ಒಂದು ಗಾದೆ ಹೇಳ್ತಾರೆ ಕನ್ನಡದಲ್ಲಿ, ನೋಡುವ ಕಣ್ಣುಗಳು ನಿರ್ಮಲವಾಗಿರಲಿ, ನುಡಿಯುವ ನಾಲಿಗೆ ಹಿಡಿತದಲ್ಲಿರಲಿ, ಕೇಳುವ ಕಿವಿಗಳು ಎಚ್ಚರದಿಂದಿರಲಿ, ಮಾಡುವ ಕೈಗಳು ಮಡಿಯಿಂದಿರಲಿ ಅಂತ ಹೇಳ್ತಾರೆ. ಆದರೆ ಹಿಂದೆ ಇದ್ದವರು ಮಡಿನೂ ಇಲ್ಲ, ಯಾವುದೂ ಇಲ್ಲ, ಸಿದ್ಧಿನೂ ಇಲ್ಲ, ಬುದ್ಧಿನೂ ಇಲ್ಲ, ಕಳ್ಕೊಂಡು ಹೋದರು. ಈಗಿರ್ತಕ್ಕಂಥ ಸದಾನಗೌಡರು ಈ ನಾಳೆ ದೊರೆ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದಾರೆ. ಆ ಆಡಳಿತದ 11 ವರ್ಷ ನಡೆದ್ರೆ ಈ ಚುನಾವಣೆ ಬಂದರೆ ನಾವು ಫೇಸ್ ಮಾಡಿದ್ರೆ ನಮ್ಮ ಹತ್ರ ಹಣ ಇದೆಯಾ? ನಾವೆಲ್ಲ ಪ್ರಾಮಾಣಿಕ ಮಾತಾಡುವಾಗ ಪಾಪ ಅವ್ರು ಹೇಳ್ತಾ ಇದ್ದಾರೆ ಶಂಕರಲಿಂಗೇಗೌಡರು. ನಾನೊಂದು ಮಾತು ಹೇಳಿ ಈಗ ಇದ್ರ ಬಗ್ಗೆ ಹಣ ಕೊಟ್ಟಿದ್ದಾರೆ, ಜಾತಿ ರಾಜಕಾರಣ ಮಾಡಿದ್ದಾರೆ, ಆಪರೇಷನ್ ಕಮಲ ಮಾಡಿದ್ದಾರೆ ಅಂತೆಲ್ಲವೂ ಹೇಳ್ತಿರ್ತಕ್ಕಂಥದ್ದು, ಗುರಿ ಮಾಡ್ತಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಕಡೆಗೆ. ಕೊಟ್ಟಿದ್ದಾರಾ ಇಲ್ವಾ ಹೇಳಬೇಕಾಗಿರೋದು ಯಡಿಯೂರಪ್ಪನವರ ಅಸಮಾಧಾನಗಳನ್ನು ತಾವು ನೋಡಿದಿರಿ. ಅವರ ಒಂದು ಪ್ರತಿರೋಧ ಹೇಗಿತ್ತು ಅಂತಂದ್ರೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸೋನಿಯಾ ಗಾಂಧಿ ಅವರ ಫೋಟೋ ಹಾಕೊಂಡು ಒಂದು ಖಾಸಗಿ ಕಚೇರಿ ಉದ್ಘಾಟನೆ ಮಾಡ್ತಾರೆ. ಯಾಕೆ ಮಾಡಿದ್ರು? ಯಡಿಯೂರಪ್ಪನವರು ಇವತ್ತು ತೊಂದರೆಯಲ್ಲಿದ್ದಾರೆ, ಅವ್ರು ಕಷ್ಟದಲ್ಲಿದ್ದಾರೆ. ಅವ್ರು ಈಚೆ ಬಂದ್ರೆ ಇವತ್ತು ಅವ್ರು ಕೆಳಕ್ ಬಿದ್ದಿದ್ದಾರೆ ಅಂತ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ದೇವರ ಮೇಲೆ ಪ್ರಮಾಣ ಮಾಡಿ ದುಡ್ಡು ತಗೊಂಡಿಲ್ಲ ಅಂತ ಹೇಳಿ ಅವರು, ನಾನು ಹೇಳ್ತೇನೆ ದುಡ್ಡು ನಡೆದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಯಾವ ಧರ್ಮವನ್ನ ನಂಬುತ್ತೆ, ಆ ಧರ್ಮಕ್ಕೆ, ಆ ದೇವರುಗಳಿಗೆ ಮೋಸ ಮಾಡಿದ ಹಾಗೆ ಅಂತ. ಮೇಡಮ್ ಅವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ಲೋಕಸಭೆಯಲ್ಲಿ ಇಡೀ ಹಣವನ್ನ ತೆಗೆದುಕೊಂಡ್ಬಂದು ಪ್ರದರ್ಶನ ಮಾಡಿದಂತದ್ದು ಭಾರತೀಯ ಜನತಾ ಪಕ್ಷ ಈ ರೀತಿ ಹಣದ ವ್ಯವಹಾರವನ್ನ ಯಾವತ್ತು ಮಾಡಿಲ್ಲ, ಮುಂದೇನು ಮಾಡಲ್ಲ. ಇಡೀ ದೇಶಕ್ಕೆ ಎತ್ತು ತೋರಿಸಿದಂತ ಪಕ್ಷ ಭಾರತೀಯ ಜನತಾ ಏನು ನರೇಂದ್ರ ಸ್ವಾಮಿ ಆಗ್ಲಿ, ನಾನಾಗ್ಲಿ, ಶಿವರಾಜ್ ತಂಗಡಿ ಆಗ್ಲಿ, ಸುಧಾಕರ್ ಆಗ್ಲಿ, ವೆಂಕಟರಮಣಪ್ಪ ಆಗ್ಲಿ, ನರೇಂದ್ರ ಸ್ವಾಮಿ ಹೇಳ್ತಾ ಇದ್ರು, ನಾವು ಕೂಡ ನೆನ್ನೆನೇ ಹೇಳಿದೆ, ಈಶ್ವರಪ್ಪ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಅವ್ರ ಮನೆ ದೇವರಲ್ಲೇ ಆಣೆ ಮಾಡ್ಬಿಟ್ರೆ ನಾನು ನಿಜವಾಗ ರಾಜಕೀಯ ಇದು ಸಿಬಿಐ ಎನ್ಕ್ವೈರಿ ಆಗಬೇಕು. ಚುನಾವಣಾ ಆಯೋಗ ಸ್ವಯಂ ಪ್ರೇರಣೆಯಿಂದ ಹಣ ವೆಚ್ಚವನ್ನು ಆಪರೇಷನ್ ಕಮಲ, ಇದು ಅನೀತಿಯ ಸರ್ಕಾರ. ತಕ್ಷಣ ವಿಸರ್ಜನೆ ಮಾಡಬೇಕು ಸರ್ಕಾರವನ್ನು. ಕಾಂಗ್ರೆಸ್ ಬ್ಯೂರೋ ಆಫ್ ಅಲ್ಲ, ಅದು ಇವ್ರ ಸರ್ಕಾರ ಇದೆ. ಸಿಬಿಐ ಬಿಜೆಪಿ ಆಂಧ್ರದಲ್ಲಿ ಏನಾಗಿದೆ, ಆ ರೀತಿ ತಪ್ಪು, ಆ ರೀತಿ ಹಗುರವಾದ ಇವ್ರದೇ ಒಂದು ತರಕಾಗುತ್ತಾ ನಾವು ಬಿಜೆಪಿಯಿಂದ ಇನ್ವೆಸ್ಟಿಗೇಷನ್ ಏಜೆನ್ಸಿ ತರ ನಮ್ಮ ಸೋನಿಯಾ ಗಾಂಧಿ ಅವ್ರ ಫೋಟೋ ಯಡಿಯೂರಪ್ಪ ಅವರು ಪ್ರಶಸ್ತಿ ಸ್ವೀಕಾರ ಮಾಡೋ ಅಂತ ಫೋಟೋವನ್ನ ಅಲ್ಲಿ ಹಾಕದಂತದಕ್ಕೆ ಅವರು ಎಕ್ಸೈಟ್ ಇಷ್ಟು ಇವತ್ತಿನ ಬಿಗ್ ಡಿಬೇಟ್ ಅಲ್ಲಿ ಮಾತಾಡಿದ್ವಿ. ಈಶ್ವರಪ್ಪ ಅವರ ಹೇಳಿಕೆ ಬಗ್ಗೆ ಅನೇಕ ಪ್ರಶ್ನೆಗಳು ಮತ್ತು ಅದಕ್ಕೆ ಸಮರ್ಥನೆಗಳು ಕೂಡ ಬಂದ್ವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ವಲಸೆ ಬಂದವರು ಏನು ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಆಪರೇಷನ್ ಕಮಲಕ್ಕೆ ಒಳಗಾದ ಅನೇಕ ಮಂದಿಯನ್ನು ನಾವು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡಾಗ ಯಾರು ಇದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ತಯಾರಿಲ್ಲ. ಹಾಗಾದರೆ ಇದರ ಹಿಂದೆ ಏನೋ ಕಾರಣ ಇದೆ ಅಂತ ಖಂಡಿತ ನಮಗೂ ಕೂಡ ಅನಿಸುತ್ತೆ. ಇದಕ್ಕೆ ಈಶ್ವರಪ್ಪನವರ ಹೇಳಿಕೆಯಲ್ಲಿ ಸತ್ಯ ಇದೆಯೋ ಇಲ್ಲೋ ಅನ್ನೋದನ್ನು ಆಪರೇಷನ್ ಕಮಲಕ್ಕೆ ಒಳಗಾಗಿ ಅಧಿಕಾರ ಅನುಭವಿಸಿದವರು ಹೇಳಲೇಬೇಕು ರಾಜ್ಯದ ಜನತೆ ಮುಂದೆ. ಯಾಕೆಂದರೆ ಈಶ್ವರಪ್ಪ ಮನಸ್ಸಿನ ಮಾತುಗಳನ್ನು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಈಗ ಮುಂದಿನ ಸಬ್ಜೆಕ್ಟ್ಗೆ ಹೋಗೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.